ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಅಲ್ಹಮ್ದುಲಿಲ್ಲಾಹ್ ವಸ್ಸಲಾತು ವಸ್ಸಲಾಮು ಅಲಾ ರಸೂಲಿಲ್ಲಾಹ್ ವಅಲಾ ಆಲಿಹಿ ವಸ್ವಹ್ಬಿಹಿ ಅಜ್ಮഈನ್. ಪ್ರೀತಿಯ ಸಹೋದರರೇ, ಸಹೋದರಿಯರೇ, ಇಂದು ಮುಸ್ಲಿಮರ ಮನೆಗಳಲ್ಲಿ, ಅದೇ ರೀತಿ ಮಸೀದಿಗಳಲ್ಲಿ ಅವರು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ಹೆಸರಿನಲ್ಲಿ ಗುಣಗಾನ, ಮದ್ಹ ಎಂಬ ಹೆಸರಿನಲ್ಲಿ ಓದುತ್ತಿರುವಂಥ ಒಂದು ಮೌಲಿದ್ ಆಗಿದೆ, ಮಂಕೂಸ್ ಮೌಲಿದ್ ಎಂಬುದು. ಇದು ರಬಿಯುಲ್ ಅವ್ವಲ್ 12ನೇ ಆ ತಿಂಗಳಿನಲ್ಲಿ ಪ್ರಾರಂಭದಿಂದಲೇ ಪ್ರಾರಂಭಿಸುತ್ತದೆ. ಆ ತಿಂಗಳು ಪೂರ್ತಿಯಾಗಿ ಪಾರಾಯಣ ಮಾಡಲಿಕ್ಕೆ ಪ್ರಾರಂಭಿಸುತ್ತಾರೆ. ರಬಿಯುಲ್ ಅವ್ವಲ್ 12ರಂದು ಮಸೀದಿಯಲ್ಲೂ ಕೂಡ ಇದು ವ್ಯಾಪಕವಾಗಿ, ಅದೇ ರೀತಿ ಮನೆಗಳಲ್ಲೂ ಕೂಡ ಇದಕ್ಕೆ ಪ್ರತ್ಯೇಕವಾದಂಥ ಒಂದು ವೇದಿಕೆಯನ್ನು ನಿರ್ಮಿಸಿ ಅಲ್ಲಿ ಸುಗಂಧವನ್ನಿಟ್ಟು, ಅದೇ ರೀತಿ ಅದರ ಹೆಸರಿನಲ್ಲಿ ಅನ್ನದಾನ ಮಾಡಿ ಎಲ್ಲರೂ ಕೂಡ ಸೇರಿ ಮೌಲಿದ್ ಪಾರಾಯಣ ಮಾಡೋದು. ಇದು ಅಷ್ಟಕ್ಕೆ ಮಾತ್ರ ಅಲ್ಲ ಸೀಮಿತ. ಕೆಲವೊಮ್ಮೆ ಮದುವೆ ಮನೆಗಳಲ್ಲೂ ಕೂಡ, ಕೆಲವೊಮ್ಮೆ ಯಾರಾದರೂ ಗಲ್ಫಿಗೆ ಹೋಗುವಂತಹ ಸಂದರ್ಭದಲ್ಲಿ ಈ ರೀತಿಯಲ್ಲಿ ವ್ಯತ್ಯಸ್ತವಾದ ಅವರ ಮುಸಲ್ಮಾನರ ಅವರ ಕಾರ್ಯಕ್ರಮಗಳಿಗೆ ಜೋಡಿಸಿ ಈ ಮೌಲಿದನ್ನು ಪಾರಾಯಣ ಮಾಡಲಾಗುತ್ತದೆ. ಆದರೆ ಈ ಕುರಿತು ಒಂದು ಸತ್ಯಾನ್ವೇಷಣೆ ನಾವು ನಡೆಸಬೇಕು. ನಾವು ಸತ್ಯವನ್ನು ಅನ್ವೇಷಿಸುವವರಾಗಬೇಕು ಸಹೋದರರೇ. ಈ ನಿಟ್ಟಿನಲ್ಲಿ ಆಲೋಚನೆ ಮಾಡಬೇಕು, ನಾವು ಏನು ಹೇಳುತ್ತಾ ಇದ್ದೇವೆ ಅಂತೇಳಿ. ಇಲ್ಲಿ ನೋಡಿ, ಅದರಲ್ಲಿ ನಮಗೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರೊಂದಿಗೆ ನೇರವಾಗಿ ಪ್ರಾರ್ಥಿಸುವಂತಹ ಗೆರೆಗಳನ್ನು ಕಾಣಬಹುದು. ಅದೊಂದು ಎರಡನ್ನು ನಾನು ನಿಮ್ಮ ಮುಂದೆ ಹೇಳ್ತೇನೆ. ಯಾ ಸಯ್ಯದಿ ಸಾದಾತಿ ಜಿತೂಕ ಕಾಸಿದ ಅರ್ಜು ಹಿಮಾಕ ಫಲಾ ತುಖಯ್ಯಿಬು ಮಕ್ಸದಿ قد حل بي ما قد علمت من الأذى والظلم والضعف الشديد فأسأدي. ಇದು ಹೇಳುವಾಗ ಅದಕ್ಕೆ ಉತ್ತರವಾಗಿ ಯಾ ರಬ್ಬಿ ಸಲ್ಲಿ ಅಲ ನಬಿಯ ಮುಹಮ್ಮದಿ ಅಂತೇಳಿ ಜನರು ಹೇಳ್ತಾ ಇರ್ತಾರೆ. ಈ ಹೇಳಿದ್ದೇನು ಅಂತ ಹೇಳಿ ಈ ಸಾಧಾರಣ ಜನರಿಗೆ ಗೊತ್ತಾಗುವುದೇ ಇಲ್ಲ. ಇದರಲ್ಲಿ ಹೇಳುವಂತಹ ಮಾತು ಸಾದಾತ್ಗಳ ನೇತಾರರಾದಂತಹ ಎಲ್ಲ ಸಾದಾತ್ ಸಯ್ಯದ್ಗಳು ಅಂದರೆ ಯಜಮಾನರುಗಳ ಯಜಮಾನರಾದಂತಹ ಪ್ರವಾದಿಯವರೇ, ನಿಮ್ಮಲ್ಲಿ ಹಲವಾರು ಉದ್ದೇಶಗಳನ್ನಿಟ್ಟು ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ನಿಮ್ಮೊಂದಿಗೆ ನಾನು ಸಂರಕ್ಷಣೆಯನ್ನು ನಿರೀಕ್ಷಿಸುತ್ತೇನೆ. ನನಗೆ ಬಾಧಿಸಿದಂತಹ ಎಲ್ಲ ಪ್ರಯಾಸಗಳು, ಎಲ್ಲ ದುರ್ಬಲತೆ, ಅತ್ಯಂತ ಶಕ್ತವಾದಂತಹ ಬಲಹೀನತೆ, ಅದೇ ರೀತಿ ಬೇಸರ, ಎಲ್ಲ ಸಂಕಟಗಳನ್ನು ಕೂಡ ನಾನು ನಿಮ್ಮ ಮುಂದಿಡ್ತೀನಿ. ನೀವು ಅದನ್ನು ಅರಿತಿರುವಿರಿ. ಅದರಿಂದ ನಾನು ನಿಮ್ಮೊಂದಿಗೆ ಸೌಭಾಗ್ಯವನ್ನು ಅಂದರೆ ಪರಿಹಾರವನ್ನು ನಾನು ನಿಮ್ಮಿಂದ ನಿರೀಕ್ಷಿಸುತ್ತೇನೆ ಅಂತೇಳಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರೊಂದಿಗೆ ಪ್ರಾರ್ಥಿಸಲಾಗುತ್ತಾ ಇದೆ. ಇದೊಂದು. ಅದೇ ರೀತಿ ಅದರಲ್ಲಿ ನಮಗೆ ಕಾಣಬಹುದು, ಇರ್ತಕಬತು ಅಲಲ್ ಖತಾ ಗೈರ ಹಸ್ರಿನ್ ವಅದದ್ ಲಕ ಅಶ್ಕು ಫೀಹಿ ಯಾ ಸಯ್ಯದಿ ಖೈರನ್ ನಬಿ ಅಂತೇಳಿ ಹೇಳುವಾಗ ಅಸ್ಸಲಾತು ಅಲನ್ ನಬಿ ಅಂತೇಳಿ ಜನರು ಅದಕ್ಕೆ ಉತ್ತರ ನೀಡುತ್ತಾರೆ. ಇಲ್ಲಿಯೂ ಕೂಡ ಹೇಳುವುದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರೊಂದಿಗೆ ತಪ್ಪು ಮಾಡಿದ್ದೇನೆ, ಧಾರಾಳ ಲೆಕ್ಕವಿಲ್ಲದಷ್ಟು, ಎಣಿಕೆ ಇಲ್ಲದಷ್ಟು ತಪ್ಪಿನ ಮೇಲೆ, ಆ ತಪ್ಪು ಎಂಬ ಒಂದು ವಾಹನದ ಮೇಲೆ ಹತ್ತು ಕುಳಿತಿದ್ದೇನೆ. ಪ್ರವಾದಿಯವರೇ, ಈ ಒಂದು ಪರಿತಾಪಕರವಾದ ಒಂದು ಅವಸ್ಥೆಯನ್ನು ನಾನು ನಿಮ್ಮ ಮುಂದಿಡುತ್ತೇನೆ, ಇದರಿಂದ ನಮ್ಮನ್ನು ರಕ್ಷಿಸಬೇಕು ಅಂತ ಹೇಳಿ ಪ್ರಾರ್ಥಿಸಲಾಗುತ್ತಾ ಇದೆ. ಅಲ್ಲಾಹನೊಂದಿಗೆ ಪ್ರಾರ್ಥಿಸುವಂತಹ ಪ್ರಾರ್ಥನೆ ಪ್ರವಾದಿಯವರೊಂದಿಗೆ ಬಲಹೀನತೆ ನಿವಾರಣೆಗೋಸ್ಕರ, ಅದೇ ರೀತಿ ಎಲ್ಲ ಪರಿಹಾರಕ್ಕೋಸ್ಕರ ಪ್ರಾರ್ಥಿಸಲಾಗುತ್ತದೆ. ಅದೇ ರೀತಿ ಪಾಪಗಳೊಂದಿಗೆ ವಿಮೋಚನೆ ಸಿಗಲಿಕ್ಕೋಸ್ಕರ ಪ್ರಾರ್ಥಿಸಲಾಗುತ್ತಾ ಇದೆ ಸಹೋದರರೇ. ಆದರೆ ಅಲ್ಲಾಹನು ನಿಯೋಗಿಸಿದಂಥ ಎಲ್ಲ ಪ್ರವಾದಿಗಳು ಬಂದಿರುವುದು ಅಲ್ಲಾಹನೊಂದಿಗೆ ಮಾತ್ರವೇ ಪ್ರಾರ್ಥಿಸಬೇಕು, ಅಲ್ಲಾಹನನ್ನು ಮಾತ್ರವೇ ಆರಾಧಿಸಬೇಕು ಎಂಬ ಸಂದೇಶದೊಂದಿಗೆ ಆಗಿದೆ. ಅಂತಿಮ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ಬಂದು ನೀಡಿದಂಥ ಸಂದೇಶ ಏಕೈಕನಾದ ಅಲ್ಲಾಹನೊಂದಿಗೆ ಮಾತ್ರವೇ ಪ್ರಾರ್ಥಿಸಬೇಕು. ಅವನಾಗಿದ್ದಾನೆ ನಿಮ್ಮ ಸೃಷ್ಟಿಕರ್ತ, ಅವನಾಗಿದ್ದಾನೆ ನಿಮ್ಮ ಅನ್ನದಾತ, ಅವನಾಗಿದ್ದಾನೆ ನಿಮ್ಮೆಲ್ಲರನ್ನು ನಿಯಂತ್ರಿಸುವವನು, ಅವನೊಂದಿಗೆ ಮಾತ್ರವೇ ಪ್ರಾರ್ಥಿಸಬೇಕು ಎಂಬ ಸಂದೇಶದೊಂದಿಗಾಗಿದೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ಬಂದಿರುವುದು. ಆದರೆ ಇಲ್ಲಿ ಆ ಆಶಯಕ್ಕೆ ಕತ್ತಿಯನ್ನಿಟ್ಟು ಅದಕ್ಕೆ ಅದರ ಬುಡವನ್ನೇ ತೆಗೆದು ಪ್ರವಾದಿಯವರೊಂದಿಗೆ ಪ್ರಾರ್ಥಿಸಲಾಗುತ್ತಾ ಇದೆ ಸಹೋದರರೇ. ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು, ಇಲ್ಲವಾದಲ್ಲಿ ನಾವು ನಷ್ಟ ಹೊಂದುತ್ತೇವೆ. ಅಲ್ಲಾಹನು ಪ್ರವಾದಿಯವರೊಂದಿಗೆ ಹೇಳುವಂತಹ ಮಾತು ಕುಲ್ ಇನ್ನಮಾ ಅದ್ഉ ರಬ್ಬಿ
ಹೇಳಿರಿ ಪ್ರವಾದಿಯವರೇ, ನಾನು ನನ್ನ ಪ್ರಭುವಾದ ಅಲ್ಲಾಹನೊಂದಿಗೆ ಮಾತ್ರವೇ ಪ್ರಾರ್ಥಿಸುತ್ತೇನೆ. ನಾನು ನನ್ನ ರಬ್ಬಾದಂಥ ಅಲ್ಲಾಹನೊಂದಿಗೆ ಮಾತ್ರ ಪ್ರಾರ್ಥಿಸುತ್ತೇನೆ, ಅವನೊಂದಿಗೆ ಯಾರನ್ನೂ ಕೂಡ ನಾನು ಸಹಭಾಗಿಯನ್ನಾಗಿ ಮಾಡುವುದಿಲ್ಲ ಅಂತೇಳಿ ಹೇಳಿರಿ ಪ್ರವಾದಿಯವರೇ ಅಂಥೇಳಿ ಅಲ್ಲಾಹನು ಸೂರ ಅಲ್ ಜಿನ್ನಲ್ಲಿ 18ನೇ ಸೂಕ್ತಿಯಲ್ಲಿ ಹೇಳ್ತಾನೆ. ಅದೇ ರೀತಿ ಅಲ್ಲಾಹನು ಹೇಳ್ತಾನೆ, ಇದು ಮಸೀದಿಯಲ್ಲೂ ಕೂಡ ಈ ಅಲ್ಲಾಹನನ್ನು ಮಾತ್ರವೇ ಆರಾಧಿಸಬೇಕು ಎಂಬ ನಿಲುವಿನಲ್ಲಿ ಎಂಬ ಒಂದು ಉದ್ದೇಶದೊಂದಿಗೆ ನಿರ್ಮಿಸಿದಂಥ ಮಸೀದಿ, ಆ ಮಸೀದಿಯಲ್ಲೂ ಕೂಡ ಅಲ್ಲಾಹೇತರ ಅಂದರೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರೊಂದಿಗೆ ಪ್ರಾರ್ಥಿಸಲಾಗುತ್ತಾ ಇದೆ. ಘೋರವಾದಂಥ ಅಕ್ರಮ ಅಂತೇಳಿ ಅಲ್ಲಾಹನು ಹೇಳಿದ್ದಾನೆ. ಆ ಅಕ್ರಮವನ್ನು ಮಾಡಲಾಗುತ್ತಾ ಇದೆ ಮಸೀದಿಯೊಳಗಡೆ. ಅಂದರೆ ಅಲ್ಲಾಹನು ಹೇಳ್ತಾನೆ, ಅನ್ನಲ್ ಮಸಾಜಿದ ಲಿಲ್ಲಾಹ್, ಖಂಡಿತವಾಗಿಯೂ ಮಸೀದಿಗಳು ಮಸ್ಜಿದ್ಗಳು ಅದು ಅಲ್ಲಾಹನಿಗೆ ಆಗಿದೆ. ಫಲಾ ತದ್ഉ ಮಅಲ್ಲಾಹಿ ಅಹದ, ಆ ಅಲ್ಲಾಹನ ಜೊತೆ ಬೇರೆಯವರನ್ನು ಸೇರಿಸಿ ನೀವು ಪ್ರಾರ್ಥಿಸಬೇಡಿರಿ, ಅಲ್ಲಾಹನೊಂದಿಗೆ ಬೇರೆಯವರನ್ನು ನೀವು ಸೇರಿಸದಿರಿ ಅಂತ ಹೇಳಿ ಅಲ್ಲಾಹನು ಹೇಳ್ತಾ ಇದ್ದಾನೆ. ಆದುದರಿಂದ ಸಹೋದರರೇ ಸಹೋದರಿಯರೇ, ಅಲ್ಲಾಹನೊಂದಿಗೆ ಮಾತ್ರ ನಾವು ಪ್ರಾರ್ಥಿಸುವವರಾಗಬೇಕು. ಇಂತಹ ಶಿರ್ಕ್ ತುಂಬಿದ ಬಹುದೇವಾರಾಧನೆ ತುಂಬಿದಂಥ ಮೌಲೀದ್ಗಳನ್ನು ಮದ್ ಅಂತೇಳಿ ಹೇಳಿ ಇದನ್ನು ಪಾಸ್ ಮಾಡಲಾಗುತ್ತದೆ, ಇದಕ್ಕೆ ಸಪೋರ್ಟ್ ಮಾಡಲಾಗುತ್ತದೆ, ಅದನ್ನು ನಾವು ವರ್ಜಿಸಬೇಕು. ಸತ್ಯಾನ್ವೇಷಿಗಳಾಗಬೇಕು, ಸತ್ಯದೊಂದಿಗೆ ನೆಲೆ ನಿಲ್ಲಬೇಕು. ಇಲ್ಲವಾದಲ್ಲಿ ಪರಲೋಕದಲ್ಲಿ ಈ ಮುಸ್ಲಿಯಾರ್ಗಳಾಗಲಿ ಅಥವಾ ನಮಗೆ ಬೆಂಬಲ ನೀಡುವಂಥ ಅನುಯಾಯಿಗಳಾಗಲಿ ಯಾರೂ ಕೂಡ ನಮಗೆ ರಕ್ಷಣೆಗೆ ಸಿಗಲಾರರು ಸಹೋದರರೇ. ಸೃಷ್ಟಿಕರ್ತನಾದ ಅಲ್ಲಾಹನು ಸತ್ಯವನ್ನಾಗಿ ಮನಗಂಡು ಆ ಸತ್ಯದಲ್ಲಿ ನೆಲೆ ನಿಂತು ಜೀವಿಸಲು, ಸುಳ್ಳನ್ನಾಗಿ ಮನಗಂಡು ಅದರಿಂದ ವರ್ಜಿಸಲು ಸೃಷ್ಟಿಕರ್ತನಾದ ಅಲ್ಲಾಹನು ನಮಗೆ ತೌಫೀಕ್ ನೀಡಿ ಅನುಗ್ರಹಿಸಲಿ. ವಾಖಿರು ದಅವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ವಬರಕಾತುಹು.